ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಬಂದು ವರಮಹಾಲಕ್ಷ್ಮಿ ಫೆಸ್ಟಿವಲ್ ವ್ಲಾಗ್. ಏನಿದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಅನ್ಬಿಟ್ಟು ಬರ್ಡೇ ಸೆಲೆಬ್ರೇಷನ್ ನಡೀತಿದೆ ಅಂತ ನೋಡ್ತಾ ಇದ್ದೀರಾ. ನನ್ನ ಹಸ್ಬೆಂಡ್ ಬರ್ಡೇ August 16th ಅಂದ್ರೆ ವರಮಹಾಲಕ್ಷ್ಮಿ ಫೆಸ್ಟಿವಲ್ ದಿನಾನೇ ಇತ್ತು. ನಾನ್ ಸೆಲೆಬ್ರೇಷನ್ ಎಲ್ಲ ತುಂಬಾ ಮುಂಚೆನೆ ಮಾಡಿ ಮುಗಿಸಿದ್ದೆ. ಅದ್ರ ವ್ಲಾಗ್ ಈ ವ್ಲಾಗ್ ಆದ್ಮೇಲೆ ಬರುತ್ತೆ, ಅದನ್ನು ನೋಡಿ ಅಂಡ್ ಸಪೋರ್ಟ್ ಮಾಡಿ. ಮಿಡ್ ನೈಟ್ ಸೆಲೆಬ್ರೇಷನ್ಗೆ ಇವ್ರ ಫ್ರೆಂಡ್ಸ್ ಅಂಡ್ ನಾನು ಕೂಡ ಒಂದು ಕೇಕ್ ತರಿಸಿದ್ದೆ. ಸೊ ಆ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ನೀವಿಲ್ಲಿ ನೋಡ್ತಾ ಇರೋದು. ಅವ್ರ ಫ್ರೆಂಡ್ಸ್ ಏನ್ ಗಿಫ್ಟ್ ತಂದಿದ್ರು ಅಂತ ಗೆಸ್ ಮಾಡಿ ಅಂತ ನಾವೆಲ್ಲ ಹೇಳ್ತಾ ಇದ್ವಿ. ಸುಮಾರು ಕ್ಲೂಸ್ ಕೊಟ್ವಿ, ಈಸಿಯಾಗಿ ಕ್ಲೂಸ್ ಕೊಡ್ತಾ ಹೋದ್ವಿ, ಬಟ್ ಅವರು ಕಂಡಿಡಿಲಿಲ್ಲ. ಸೆಲೆಬ್ರೇಷನ್ ಎಲ್ಲ ಫಸ್ಟ್ ಟೈಮ್ ಮುಗ್ದಿತ್ತು ನನ್ನ ಕಡೆಯಿಂದ, ಬಟ್ ಗಿಫ್ಟ್ ನಾನು ಬರ್ಡೇ ದಿನಾನೇ ಕೊಡ್ಬೇಕು ಅಂತ ಇಟ್ಕೊಂಡಿದ್ದೆ. ಸೊ ಇವಾಗ ನೀನ್ ನೋಡ್ತಾ ಇರೋದು ನಾನು ಕೊಟ್ಟಿರೋ ಗಿಫ್ಟ್ ನ. ಒಂದು ಖುಷಿ ವಿಷಯ ಏನು ಅಂದ್ರೆ ಅವರಿಗೆ ಗಿಫ್ಟ್ ಇಷ್ಟ ಆಯ್ತು, ಅಂಡ್ ಆಲ್ಸೋ ನಾನ್ ಹೇಗೆ ಗಿಫ್ಟ್ ಮಾಡೋದು ಅಂದ್ರೆ ಅವ್ರಿಗೆ ಅದು ಯೂಸ್ ಆಗ್ಬೇಕು. ಸೊ ಆ ತರದನ್ನ ತಿಳ್ಕೊಂಡು ನಾನು ಗಿಫ್ಟ್ ಮಾಡ್ತೀನಿ, ಸುಮ್ಮನೆ ಏನೋ ಒಂದು ತಂದು ಕೊಟ್ಬಿಡೋದು, ನಾಟ್ ಲೈಕ್ ದಟ್. ಸೆಲೆಬ್ರೇಷನ್ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಯಾರಿ ಕೂಡ ರಾತ್ರಿಯಿಂದನೇ ಸ್ಟಾರ್ಟ್ ಆಗಿತ್ತು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ವರಮಹಾಲಕ್ಷ್ಮಿ ಫೆಸ್ಟಿವಲ್ ವ್ಲಾಗ್. ಸೊ ನಾನು ರೆಡಿಯಾಗಿ ನಿಂತಿದ್ದೀನಿ ಆ್ಯಂಡ್ ನಮ್ಮಮ್ಮ ರೆಡಿ ಆಗ್ತಾ ಇದ್ದಾರೆ ಆ್ಯಂಡ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ, ಆಮೇಲೆ ತೋರಿಸ್ತೀನಿ. ಇಲ್ಲಿ ಏನಾಗ್ತಿದೆ ಅಂತ ಅಂದ್ರೆ, ಹಾಯ್ ಹಲೋ, ಏನ್ ಮಾಡ್ತಿದ್ಯಾ? ಸೊ ಲಿಖಿತ್ ರೆಡಿ ಆಗ್ತಾ ಇದ್ದಾನೆ. ನಾವಿಲ್ಲೀಗ ಹೂವು ಕಟ್ತಾ ಇದೀವಿ. ಅಂದ್ರೆ ನಮ್ಮಮ್ಮ ಕಟ್ತಾರೆ, ನಾನು ಹೆಲ್ಪ್ ಮಾಡ್ತೀನಿ. ಯಾವ ತರ ಹೆಲ್ಪ್ ಅಂದ್ರೆ ನೋಡಿ, ಹೂವು ಇರುತ್ತಲ್ವಾ, ಸೊ ಇದನ್ನ ಹಿಂಗೆ ಜೋಡಿಸಿಡೋದು. ಸೊ ನಮ್ಮಮ್ಮ ಈ ತರ ಹೆಲ್ಪ್ನೆಲ್ಲ ಕೇಳ್ತಾರೆ ನನ್ನ ಹತ್ರ. ನೀವು ಯಾರಾದ್ರೂ ಈ ತರ ಹೆಲ್ಪ್ ಮಾಡ್ತೀರಾ ನಿಮ್ಮಮ್ಮಗೆ? ಕಮೆಂಟ್ ಮೂಲಕ ತಿಳಿಸಿ. ಓಕೆ ಗೈಸ್, ಹೂವು ಕಟ್ಟಿದ್ದಾದ್ಮೇಲೆ ಸಿಗೋಣ, ಬಾಯ್. ಶರ್ಟ್ ಐರನ್ ಮಾಡೋಣ ಅಂದ್ಬಿಟ್ಟು ಐರನ್ ಮಾಡೋದ್ನ, ಅದರಲ್ಲಿ ಕರೆ ಇತ್ತು, ಅದು ಶರ್ಟ್ ಮೆತ್ಕೊಂಡ್ಬಿಟ್ಟು ಈ ಶೋಲ್ಡರ್ಗೆ. ಬಟ್ ಗುಡ್ ಲಕ್ ಏನ್ ಗೊತ್ತಾ, ನಾನು ಆಕ್ಚುಲಿ ಉಲ್ಟಾ ಇಟ್ಕೊಂಡು ಐರನ್ ಮಾಡಿದೆ, ಮ್ಯಾನೇಜ್ ಆಗೋಯ್ತು. ಸುಮಾರು ಕಾರಣಗಳಿಂದ ನಾವು 2-3 ವರ್ಷದಿಂದ ವರಮಹಾಲಕ್ಷ್ಮಿ ಹಬ್ಬನ ಮಾಡಿರ್ಲಿಲ್ಲ. ಮದ್ವೆ ಆದ್ಮೇಲೆ ಇದು ಫಸ್ಟ್ ಟೈಮ್ ವರಮಹಾಲಕ್ಷ್ಮಿ ಫೆಸ್ಟಿವಲ್ ನ ಸೆಲೆಬ್ರೇಟ್ ಮಾಡ್ತಾ ಇರೋದು. ಅಂಡ್ ತುಂಬಾ ಇಷ್ಟಪಟ್ಟು ಸೆಲೆಬ್ರೇಟ್ ಮಾಡಿದೆ ನಾನು ಈ ವರ್ಷ. ಅಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂತ ಅಂದ್ರೆ, ನಮ್ಮನೆ ಲಕ್ಷ್ಮಿ ತುಂಬಾ ಮುದ್ದಾಗಿದ್ಲು ಅಂತ ಅನ್ಸ್ತಿತ್ತು ನಂಗೆ, ಅಂಡ್ ತುಂಬಾ ಖುಷಿ ಆಯ್ತು. ಶ್ರಾವಣ ಮಾಸದಲ್ಲಿ ಬರುವಂತಹ 2ನೇ ಶುಕ್ರವಾರದಂದು ನಾವು ವರಮಹಾಲಕ್ಷ್ಮಿ ವ್ರತವನ್ನ ಆಚರಣೆ ಮಾಡ್ತೀವಿ. ಅವತ್ತಿನ ದಿನ ವರಮಹಾಲಕ್ಷ್ಮಿ ವ್ರತವನ್ನ ಆಚರಣೆ ಮಾಡೋದ್ರಿಂದ ಆ ದೇವಿ ನಮ್ಗೆ ಜ್ಞಾನ, ಐಶ್ವರ್ಯ, ಸುಖ, ಆರೋಗ್ಯ, ಧನಧಾನ್ಯ, ಜಯ ವಿಜಯ ಇವೆಲ್ಲವನ್ನು ಕೊಟ್ಟು ಕಾಪಾಡ್ತಾಳೆ, ನಮ್ ಜೊತೆ ಇರ್ತಾಳೆ ಅನ್ನುವಂತಹ ಒಂದು ನಂಬಿಕೆ. ಅವತ್ತಿನ ದಿನ ನಾವು ಶ್ರದ್ಧೆಯಿಂದ, ಭಕ್ತಿಯಿಂದ ಪೂಜೆ ಮಾಡಿ ಆ ದೇವಿಯಲ್ಲಿ ಏನೇ ಕೇಳ್ಕೊಂಡ್ರು ಅವಳು ನಮಗೆ ಕರುಣಿಸ್ತಾಳೆ ಅನ್ನುವಂಥ ಒಂದು ನಂಬಿಕೆ ಕೂಡ ನಮ್ಮಲ್ಲಿದೆ. ಇದು ನಾನೇ ನನ್ನ ಕೈಯಾರೆ ಹಾಕಿರುವಂತ ಒಂದು ರಂಗೋಲಿ, ಬೆಳಗ್ಗೆ ನಾನೇ ಹಾಕಿದ್ದು. ಅಂಡ್ ಇದು ಬಿಟ್ಟು ಇನ್ನು ಪೂಜೆ ವಿಷಯಕ್ಕೆ ಬಂದ್ರೆ, ಪೂಜೆ ತುಂಬಾ ಚೆನ್ನಾಗಾಯ್ತು. ಹೇಗೆ ಅಂದ್ರೆ, ನಾವು ಪೂಜೆ ಮಾಡಿದಾಗ ನಮಗೆ ಒಂಥರ ನೆಮ್ಮದಿ ಅನ್ಸುತ್ತೆ, ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆ ತುಂಬಾ, ಅಂಡ್ ನಮ್ಮ ಮನ್ಸು ತುಂಬಾ. ಸೊ ಅದು ಫೀಲ್ ಆಯ್ತು ಆಕ್ಚುಲಿ. ಪೂಜೆ ತುಂಬಾ ಚೆನ್ನಾಗಾಯ್ತು, ಎಲ್ಲ ಖುಷಿಯಾಗಾಯ್ತು. ಅಂಡ್ ನಮ್ಮನೆ ವರಮಹಾಲಕ್ಷ್ಮಿ, ಮುದ್ದಾದ ಲಕ್ಷ್ಮಿನ ನೋಡ್ಕೊಂಡು ಬನ್ನಿ. लक्ष्मी जय देवी मम परिताप मधुनीति विहलोक शुभमे वरदे लक्ष्मी जय देवी मम परिताप. ಇದು ನಮ್ಮ ಮನೆಯ ದೇವರ ಮನೆ. ದೇವ್ರ ಪೂಜೆ ಎಲ್ಲ ಮುಗ್ದಿದ್ದಾದ್ಮೇಲೆ ನೆಕ್ಸ್ಟ್ ವಾಟ್, ಅಡುಗೆ ಕೆಲಸ. ಸೊ ಅಡುಗೆ ಕೆಲಸ ಸ್ಟಾರ್ಟ್ ಆಯಿತು. ಅಡುಗೆ ಎಲ್ಲ ಮುಗಿಸಿ ತಿಂದು ಆಮೇಲೆ ಸಿಗ್ತೀನಿ.
ನಮ್ಮ ಮನೆ ಸೊಸೆ ಅಮ್ಮ ಸೊಸೆ ನನ್ನ ಸೊಸೆ ಅಂದಿಲ್ಲಲ್ಲ ಕೆಲಸ ಜಾಸ್ತಿ ಇದ್ದಾಗ ಟೈಮ್ ಕಡಿಮೆ ಇರುತ್ತಂತೆ. ಸೊ ಆ ಥರ ಹಬ್ಬದ ದಿನ ಟೈಮ್ ಹೇಗೆ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ನಮ್ಮಮ್ಮ ದೇವರಿಗೆ ಇನ್ನೊಂದು ಹಾರ ಹೊಲಿಯೋದಕ್ಕೆ ಕೂತ್ಕೊಂಡ್ರು, ನಾವು ಬಾಗಿನ ಕೊಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಆಲ್ಮೋಸ್ಟ್ 2:33 ಆಗ್ತಾ ಬಂದ್ಬಿಟ್ಟಿತ್ತು. ಫಸ್ಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ನಾನು ರೆಡಿ ಆಗೋಷ್ಟು ಕರೆಕ್ಟ್ ಟೈಮ್ ಆಯಿತು. ಎಲ್ಲರೂ ಅರಿಶಿನ ಕುಂಕುಮಕ್ಕೆ ಕರಿಯೋದಕ್ಕೆ ತಗೊಳ್ಳೋದಕ್ಕೆ ಬರ್ತಾ ಇದ್ರು. ಸೊ ಹೀಗೆ ಹಬ್ಬ ಹೋಗ್ತಾ ಇದೆ. ನಾವು ಬೆಳಗ್ಗೆ ಅದೇ ಆಂಟಿ ಬಂದ್ರೆ ಲೇಟಾಗಿ ಬನ್ರಿ ಎಲ್ಲ ಮುಗಿಸ್ಕೊಂಡು. ಸರಿ ಊಟ ಮಾಡ್ರಿ ಎಲ್ರೂ ಸ್ವಲ್ಪ ಊಟ ಮಾಡಿಡಿವೆ. ಪವಿತ್ರ ಮಮತಾ ಅಂಬುಜ ಎಲ್ಲ ಊಟ ಮಾಡ್ರಿ. ಮೀಟ್ ದಿಸ್ ಕ್ಯೂಟ್ ಗರ್ಲ್ ಕ್ಯೂಟಿ ಪಾಯ್ ದಾಕ್ಷ. ಇವಳು ನಮ್ಮ ಮಾವ ಮಗಳು. ಸೊ ನಮ್ಮನೆಗೆ ಬಂದಿರುವಂತ ಅತಿಥಿ. ಹೆಣ್ಮಕ್ಳಿಗೆ ರೆಡಿ ಮಾಡೋದೇ ಒಂದು ಚಂದ. ಗಂಡು ಮಕ್ಳಿಗೆ ಜಸ್ಟ್ ಬಟ್ಟೆ ಹಾಕಿ ಮುಗೀತು. ಹೆಣ್ಮಕ್ಳಿಗೆ ಹಂಗಲ್ಲ, ಬಟ್ಟೆ ಜೊತೆಗೆ ಓಲೆ, ಸರ, ಡಾಬು, ಮೇಕಪ್ ಇಷ್ಟೆಲ್ಲ ಇರುತ್ತೆ. ಸೊ ನಾನು ರೆಡಿ ಮಾಡ್ತಿದ್ದೀನಿ, ಅವಳು ರೆಡಿ ಆಗ್ತಿದ್ದಾಳೆ. ನೋಡಿ ಹೇಗೆ ರೆಡಿ ಮಾಡ್ತೀನಿ, ಅವಳು ಹೇಗೆ ರೆಡಿ ಆಗ್ತಿದ್ದಾಳೆ ಅಂತ ನೋಡಿ. ಹಲೋ ಮೇಡಮ್, ಐಲೈನರ್. ಹಾಯ್ ಹಾಯ್ ಹಲೋ ವೆಲ್ಕಮ್. ವೈಟ್, ಫಸ್ಟ್ ಯಾರ ಹತ್ರನೂ ಸೇರ್ತಿರ್ಲಿಲ್ಲ, ಇವಾಗ ಸ್ವಲ್ಪ ಸೇರ್ತಿದ್ದಾಳೆ. ಸೊ ಇವಳಿಗೆ ನಾನು ರೆಡಿ ಮಾಡ್ತಾ ಇದ್ದೀನಿ, ಗೊತ್ತೇ ಇರಲಿಲ್ಲ. ರೆಡಿ ಬೇಬಿ, thumbs up. Shall we go? Shall we go? Come, let's go. ಮತ್ತೆ ಇನ್ನೊಂದ್ಸಲಿ ನಾನು ರೆಡಿಯಾಗಿ ದಾಕ್ಷನ ರೆಡಿ ಮಾಡಿ ಸಂಜೆ ಆಗ್ತಾ ಬಂತು. ಸೊ ಅಷ್ಟರಲ್ಲಿ ಇನ್ನೊಂದ್ಸಲಿ ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡಿ ಪ್ರೇ ಮಾಡ್ತಾ. ಸೊ ಹೀಗೆ ದಿನ ಹೋಗ್ತಾ ಇದೆ ಆ್ಯಂಡ್ ಹಬ್ಬ ಮುಗಿತಾ ಬಂತು. ಹ್ಯಾಪಿ ಬರ್ತ್ಡೇ ಟು ಯು. ನಮ್ಮಪ್ಪ ನೋಡಿ ಇನ್ನೂ ಕ್ಲಾಪ್ಸ್ ಹಾಕೋದು ನಿಲ್ಸಿಲ್ಲ. ಇದೇ ಫಸ್ಟ್ ಸ್ಪ್ರೇ. ನಾನು ಇಷ್ಟು ದಿವಸ ತಂದ್ಮೇಲೆ ಇಷ್ಟ ಆಗ್ತತಿ. ಒಂದು ಜಮ್ ಅಂದ್ಬಿಟ್ಟಿರತ್ತೆ, ಈಗ ಪುಸ್ ಅಂದ್ಬಿಟ್ಟಿರತ್ತೆ. ಹಾ, ಕೇಕ್ ಕಟ್ತೀರಿ. ನನ್ನ ತಮ್ಮ ಬಂದಿದ್ದ, ಅದಕ್ಕೆ ಮತ್ತೆ ಇನ್ನೊಂದ್ಸಲಿ ಕೇಕ್ ತಂದಿದ್ದಾನೆ. ನೆನ್ನೆ ನೈಟ್ ಸೆಲೆಬ್ರೇಟ್ ಮಾಡಿದ್ದು, ಮತ್ತು ಇವತ್ತು ನೈಟ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ನನ್ನ ತಮ್ಮ ತಂದಿದ್ದ ಕೇಕ್ನ ಕಟ್ ಮಾಡಿಸಿ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಅವರೆಲ್ಲ ಕೇಕ್ ಕಟ್ ಮಾಡಿಸಿ ವಿಶ್ ಮಾಡಿ ಊಟ ಮಾಡ್ಕೊಂಡು ಹೋದರು. ನೀನು ಆಯ್ ಮಾಡಿ ಬಾಬುಲೇ ಮನೆ ಹೋಗೋ ಒಂದು ರೌಂಡ್ ಹೋಗೋಣ. ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕು. ಅಂತ ಊರು ನಾವು ಅಮ್ಮನೂರು, ಅದಕ್ಕೆ ಹೋಗ್ಬೇಕು. ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗ್ಬೇಕು, ನಮ್ಮ ಮಾವನ ಮನೆಗೆ ಹೋಗ್ಬೇಕು. 9 ಗಂಟೆ ಟೈಮು, 10 ಗಂಟೆ 9:30 ಮನೆಗೆ ಹೋಗೋಣ ಅಂದಲ್ಲಣ್ಣ. ಇನ್ನೊಂದು ಹಾಫ್ ಅನ್ ಅವರ್ ಜಾಸ್ತಿ ಅಷ್ಟೇ ಅಪ್ಪ. 7 ಲಕ್ಷ ಎಲ್ಲ ಮನೆಗೆ ಹೋಗಿದ್ದೆ. ಮನೆಗೆ ಬಂದಿದ್ದವ್ರು ಎಲ್ಲರೂ ಹೋದರು. ಈಗ ನಾವು ನಮ್ಮ ಅಜ್ಜಿ ಮನೆಗೆ ಹೋಗಬೇಕು. ಸೊ ಫಸ್ಟ್ ನಮ್ಮ ಮನೇಲಿರೋವಂಥ ದೇವ್ರನ್ನ ಕದಲ್ಸ್ಬಿಟ್ಟು ಹೋಗೋಣ ಅಂತ ನಾವು ಫ್ರೈಡೇ ನೈಟೇ ನಾವು ದೇವ್ರನ್ನ ಕದಲ್ಸ್ಬಿಟ್ವಿ. ಬಟ್ ತೆಗ್ದಿದ್ದು ಸ್ಯಾಟರ್ಡೆ. ಸೊ ಆರತಿ ಬೆಳಗ್ಗೆ ದೇವ್ರನ್ನ ಕದಲ್ಸ್ಬಿಟ್ಟು ಆಮೇಲೆ ನಾವು ನಮ್ಮ ಅಜ್ಜಿ ಮನೆಗೆ ಹೋದ್ವಿ.
ನಮ್ಮ ಮನೇಲಿ ಎಲ್ಲಾ ಕೆಲಸ ಮುಗಿಸಿ ನಾವು ನಮ್ಮ ಅಜ್ಜಿ ಮನೆಗೆ ಹೋದ್ವಿ. ಅಲ್ಲಿ ಅರ್ಶನ ಕುಂಕುಮ ತಗೊಂಡು ಆರತಿ ಬೆಳಗ್ಗಿ ಹಬ್ಬ ಎಂಡ್ ಆಯ್ತು. ಅಂಡ್ ಆಲ್ಸೋ ವಿಡಿಯೋ ಕೂಡ ಎಂಡ್ ಆಗ್ತಾ ಬರ್ತಿದೆ. ಯಾರ್ಯಾರೆಲ್ಲ ಫುಲ್ ವಿಡಿಯೋ ನೋಡಿದಿರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಆಲ್ಸೋ ಈ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇನ್ನೊಂದು ವಿಷಯ ಹೇಳಬೇಕಿತ್ತು ನಿಮ್ಮೆಲ್ಲರಿಗೂ, ಏನ್ ಗೊತ್ತಾ? ಹ್ಯಾಪಿ ವರಮಹಾಲಕ್ಷ್ಮಿ ಫೆಸ್ಟಿವಲ್. ಬಾಯ್.